ಚಳಿ ಆಗ್ಲಿ ಮಳಿ ಬರ್ಲಿ ಫಸ್ಟ್ ನಮಗ್ ನೆನಪಾಗೋದೇನ್ ಹೇಳ್ರಿ? ಅದ ನಮ್ಮ ಭಾರತೀಯರ ನೆಚ್ಚಿನ ಚಹಾ ರೀ. ಅದು ಈ ಮಳೆಗಾಲದಾಗ ಕಡುಕ್ ಮಸಾಲಾ ಚಾಯ ಕುಡಿದ್ರ ಮನಸ್ಸಿಗೆ ಎಷ್ಟು ಸಂತೋಷ ಸಿಗುತ್ತ ನೋಡ್ರಿ. ಚಹಾ ಮಾಡಂದ್ರ ನಾವೇನ್ ಮಾಡ್ತೀವಿ? ಸಕ್ರಿ, ಚಾ ಪುಡಿ, ಹಾಲ ಹಾಕಿ ಕುದಿಸಿ ಕೊಟ್ಬಿಡ್ತೀವಿ. ಆದ್ರ ಇದ ತಪ್ಪ ಮೆಥಡ್ ರೀ. ಇವತ್ತಿನ ವಿಡಿಯೋದಾಗ ಕರೆಕ್ಟ್ ಮೆಥಡ್ಲೆ ಚಹಾ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಚಹಾ ಮಾಡಾಕ ಫಸ್ಟ್ ಗ್ಯಾಸ್ ಆನ್ ಮಾಡ್ಕೋರಿ. ಗ್ಯಾಸ್ ಆನ್ ಮಾಡ್ಕೊಂಡ್ ಆದ್ಮೇಲೆ ಒಂದ್ ಪಾತ್ರೆ ಇಟ್ಟ ಅದ್ರೊಳಗ 2 ಕಪ್ ನೀರ್ ಹಾಕ್ರಿ. 2 ಕಪ್ ಚಹಾಗಿ 2 ಕಪ್ ನೀರ್ ಹಾಕ್ರಿ. ಇಷ್ಟು ನೀರ್ ಯಾಕ ಅಂತ ಹೇಳಿ ನಿಮಗ ಮುಂದ್ ಗುರ್ತಾಗತ್ತ. ನೀರ್ ಏನ್ ಮಾಡ್ರಿ, ಚೆನ್ನಾಗಿ ಕುದಿಸ್ಕೊರಿ. ನೀರ ಕುದಿ ಬಂದಾದ್ಮೇಲೆ ಏನ್ ಮಾಡ್ರಿ, ಇದ್ರೊಳಗ 2 ಲವಂಗ ಹಾಕ್ರಿ. ಆಮೇಲೆ ಯಾಲಕ್ಕಿ ಏನ್ ಮಾಡ್ರಿ, ಯಾಲಕ್ಕಿ ಸುಲಿದ ಅದ್ರದ ಕಾಳಿನ ಪೌಡರ್ ಮಾಡಿ ಇಟ್ಕೋರಿ. ಮತ್ತ ಅದ್ರ ಸಪ್ಪೆ ಇರತ್ತಲ್ಲ, ಸಿಪ್ಪೆ, ಆ ಸಿಪ್ಪೆ ಅಷ್ಟ ಹಾಕ್ರಿ. ಯಾಲಕ್ಕಿ ಪೌಡರ್ ಹಾಕಕ್ ಹೋಗ್ಬೇಡ್ರಿ. ಈಗ ಬರೀ ಸಿಪ್ಪೆ ಅಷ್ಟ ಹಾಕ್ರಿ. ಈಗ ಏಲಕ್ಕಿ ಪುಡಿ ಹಾಕಿರಿ ಅಂದ್ರ ಅದ ಫ್ಲೇವರ್ ಬರಂಗಿಲ್ಲ ರೀ. ನೆಕ್ಸ್ಟ್ ಏನ್ ಮಾಡ್ರಿ, ಸ್ವಲ್ಪ ಹಸಿ ಶುಂಠಿ ತುರಿದ್ ಹಾಕ್ರಿ. ಹಸಿ ಶುಂಠಿಲಿ ಏನಾಗತ್ತ, ನಮ್ ಗಂಟ್ಲು ನೋವು, ಕೆಮ್ಮ, ನೆಗಡಿ ಏನು ಇದ್ರ ಹೋಗುತ್ತ. ಹಸಿ ಶುಂಠಿನ ತಣ್ಣೀರೊಳಗ ಹಾಕಕ್ ಹೋಗ್ಬೇಡ್ರಿ. ಇದರಿಂದ ಏನಾಗತ್ತ, ಕಹಿ ಬರುತ್ತರಿ. ಸೊ ಅದಕ್ಕ ನೀರ್ ಕುದಿಯಾಕ ಸ್ಟಾರ್ಟ್ ಆದ್ಮೇಲೆ ಶುಂಠಿ ಹಾಕ್ರಿ. ಇದೆಲ್ಲಾ ಹಾಕಿದ ತಕ್ಷಣ ಏನ್ ಮಾಡ್ರಿ, ಚಂದಂಗಿ 1-2 ನಿಮಿಷ ಕುದಿಯಾಕ ಬಿಡ್ರಿ. ಎಲ್ಲಾ ಕುದ್ದಾದ್ಮೇಲೆ ನೀವ ನೋಡಬಹುದು ಕಲರ್, ನೀರಿನ ಕಲರ್ ಚೇಂಜ್ ಆಗತ್ತ. ಸೊ ಈ ರೀತಿ ನೀರಿನ ಕಲರ್ ಚೇಂಜ್ ಆದ್ಮೇಲೆ ಏನ್ ಮಾಡ್ರಿ, ನಿಮ್ದ ಚಹಾ ಪುಡಿ ಯಾವ್ದು ಇರತ್ತರ್ಲಿ, ನೀವ್ ಯಾವ್ದು ಯೂಸ್ ಮಾಡ್ತೀರಿ ಅದನ್ನ ಹಾಕ್ರಿ. ನಿಮಗೆ ಎಷ್ಟು ಬೇಕಷ್ಟ. ಟೀ ಪೌಡರ್ ಹಾಕಿದ ತಕ್ಷಣ ಸಕ್ರಿ ಹಾಕಿರಿ. ನಿಮಗೆ ಎಷ್ಟು ಬೇಕಷ್ಟ. ಟೀ ಪೌಡರ್ ಹಾಕಿದ ತಕ್ಷಣ ಯಾಕೆ ಸಕ್ರಿ ಹಾಕಂತಂದ ಅಂದ್ರ, ಟೀ ಪೌಡರ್ ಏನ್ ಕಹಿ ಇರುತ್ತಲ್ರಿ ಅದೆಲ್ಲ ಬ್ಯಾಲೆನ್ಸ್ ಆಗತ್ತರಿ. ಸೊ ಅದಕ್ಕ ಟೀ ಪೌಡರ್ ಹಾಕಿದ ತಕ್ಷಣ ಸಕ್ರಿ ಹಾಕ್ರಿ. ನಿಮಗೆ ಎಷ್ಟು ಬೇಕಷ್ಟ. ಸಕ್ರಿ ಹಾಕಿದ್ಮೇಲೆ ಏನ್ ಮಾಡ್ರಿ, 1-2 ನಿಮಿಷ ಕುದಿಯಾಕ ಬಿಡ್ರಿ. ನೋಡ್ರಿ ಕಲರ್ ಚೇಂಜ್ ಆಗತ್ತ. ನಮ್ ಟೀ ಪೌಡರ್ ಏನ್ ಮಾಡತ್ತ, ಅದ್ರ ಕಲರ್ ಬಿಡಾಕ ಸ್ಟಾರ್ಟ್ ಮಾಡತ್ತ. ಈಗ ಏನ್ ಮಾಡ್ರಿ, ಹಾಲ್ ಹಾಕ್ರಿ 1 ಕಪ್. ಸೊ ಇಷ್ಟೆಲ್ಲಾ ಕುದಿಯಾಕ ಸ್ವಲ್ಪ ನೀರ್ ಬೇಕಾಗತ್ತರಿ. ಸೊ ಅದಕ್ಕ ನಾನು ಸ್ಟಾರ್ಟಿಂಗ್ ನಿಮಗ 2 ಕಪ್ ಚಹಾಗ 2 ಕಪ್ ನೀರ್ ಹಾಕಕ ಹೇಳಿನ್ರಿ. ಹಾಲ್ ಹಾಕಿದ್ಮೇಲೆ ಏನ್ ಮಾಡ್ರಿ, 1 ಸ್ಪೂನ್ಲೆ ಅದನ್ನ ತಿರುವಾಕ ಸ್ಟಾರ್ಟ್ ಮಾಡ್ರಿ. ಇದರಿಂದ ಏನಾಗತ್ತ, ಫ್ಲೇವರ್ ಬರತ್ತರಿ ಚಹಾದೊಳಗ. ಆಮೇಲೆ ಲಾಸ್ಟಿಗೆ ಏನ್ ಮಾಡ್ರಿ, ಚಹಾ ಕುದಿಯಾಕ ಸ್ಟಾರ್ಟ್ ಆದ್ಮೇಲೆ ಯಾಲಕ್ಕಿ ಪೌಡರ್ ಮಾಡ್ಕೊಂಡಿದ್ದಿರ್ಲಿ ಅದನ್ನ ಹಾಕ್ರಿ. ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಏಲಕ್ಕಿ ಪೌಡರ್ ಲಾಸ್ಟಿಗೆ ಹಾಕೋದ್ರಿಂದ ಏನಾಗತ್ತರಿ, ಚಹಾ ಒಳಗ ಅದರ ಫ್ಲೇವರ್ ಇಳ್ಕೊಳತ್ತರಿ. ಮತ್ತ ಸ್ಮೆಲ್ ಅಂತೂ ಮಸ್ತ್ ಬರುತ್ತರಿ. ಇನ್ನ ನಮ್ ಚಹಾ ತಯಾರಾಗೈತೆ ಅಂತ ನಿಮ್ಗೆ ಹೆಂಗ್ ಗುರ್ತಾಗ್ತೈತಪ್ಪ ಅಂತಂದ್ರ, ಸ್ಟಾರ್ಟಿಂಗ್ ಸಣ್ಣ ಬಬಲ್ಸ್ ಬರಕ್ ಸ್ಟಾರ್ಟ್ ಮಾಡತ್ತರಿ. ಆಮೇಲೆ ಕುದಿಯಾಕ ಸ್ಟಾರ್ಟ್ ಆದ್ಮೇಲೆ ದೊಡ್ಡ ಬಬಲ್ಸ್ ಬರಕ್ ಸ್ಟಾರ್ಟ್ ಆಗತ್ತೆ. ಒನ್ಸ್ ದೊಡ್ಡ ಬಬಲ್ಸ್ ಬಂದು ಅಂದ್ರೆ ನಿಮ್ ಚಹಾ ತಯಾರಾಗೈತಿ ಅಂತ ಹೇಳಿ. ಸೊ ಈಗ ಏನ್ ಮಾಡ್ರಿ, ಗ್ಯಾಸ್ ಆಫ್ ಮಾಡಿ ಬಿಸಿ ಬಿಸಿ ಸರ್ವ್ ಮಾಡ್ರಿ. ಓಹೋ, ಚಾದ ಸ್ಮೆಲ್ ಅಂತೂ ಮಸ್ತ್ ಬರತ್ತಂತ್ರಿ. ನಾ ಹೊಂಟೇರಿ ಚಾ ಕುಡಿಯಾಕ. ನೀವು ಈ ರೀತಿ ಮಸಾಲಾ ಚಾಯ್ ಮಾಡಿ ನೋಡ್ರಿ. ಮತ್ತ ಟೇಸ್ಟ್ ಹೆಂಗೈತೆ ಅಂತ ಹೇಳಿ ಕಮೆಂಟ್ ನಾಗ ಹೇಳೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ಗೆ. ಮತ್ತ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.